ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ಎಲ್ಲ ಹೆಂಗದಿರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನೋಡ್ರಿ, ಇವತ್ತು ನಿಮ್ಮ ಮುಂದೊಂದು ಹೊಸ ವಿಡಿಯೋ, ಹೊಸ ಕಾನ್ಸೆಪ್ಟನ್ನು ತೊಗೊಂಬಂದಿದ್ದೀನಿ. ಅದೇನಪ್ಪ ಅಂತಂದ್ರೆ, ನೋಡ್ರಿ ಇಲ್ಲೊಬ್ರು ಬೆಂಗಳೂರದಾಗ ಬನ್ನೇರುಘಟ್ಟ ರೋಡ್ದಾಗ ಒಬ್ಬರು ಮತೀನ್ ಅನ್ನೋರು ಗುಜರಾತ್ದಾಗ ಒಂದು ಏರೋಪ್ಲೇನ್ ಸಿಸ್ಟಮ್ ಸೇಮ್ ಇದೇ ಥರ ಚಿಕ್ಕದು ನಾರ್ಮಲ್ ಸಣ್ಣದು ರೆಸ್ಟೋರೆಂಟ್ ನೋಡಿರು. ಸೊ ಅದನ್ನು ನಾವು ಯಾಕೆ ಬೆಂಗಳೂರದಾಗ ಮಾಡಬಾರ್ದು, ನಾವು ಯಾಕೆ ಇದನ್ನೆಲ್ಲ ನಮ್ಮ ಸೈಡ್ ಜನರಿಗೆಲ್ಲ ಯೂಸ್ ಮಾಡ್ಕೊಳ್ತಾರ, ಮಿಡಲ್ ಕ್ಲಾಸ್ ಫ್ಯಾಮಿಲಿಗೂ ಯೂಸ್ ಆಗಬೇಕು ಮತ್ತು ಎಲ್ಲ ರಿಚ್ ಕಿಡ್ಗಳಿಗೆಲ್ಲ ಯೂಸ್ ಆಗಬೇಕು. ಹೊಸ ಪ್ಲ್ಯಾನಿಂಗು, ಹೊಸ ಕಾನ್ಸೆಪ್ಟು ನಾವ್ಯಾಕೆ ತರಬಾರ್ದು ಅಂತ ಇಲ್ಲೊಂದು ದೊಡ್ಡದಾಗಿರೋ ಫ್ಲೈಟ್ನ ತರಿಸ್ಬಿಟ್ಟು ಇಂಪೋರ್ಟ್ ಮಾಡಿಸಿ, ಇದನ್ನೆಲ್ಲ ಲಾರಿದಾಗೆಲ್ಲ ಫುಲ್ ಇಂಪೋರ್ಟ್ ಮಾಡಿಸಿ ಎಲ್ಲ ಫಿಕ್ಸ್ ಮಾಡಿದ್ದಾರೆ ನೋಡ್ರಿ. ಇನ್ನೂ ಕೆಲಸ ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ದಾಗದ. ಈ ರೆಸ್ಟೋರೆಂಟ್ದು ಏನು ಖಾಸಿಯತ್ತಪ್ಪ ಅದಪ್ಪ ಅಂತಂದ್ರೆ, ಇಲ್ಲಿ ವೆಜ್ ಮತ್ತು ನಾನ್ ವೆಜ್ ಎರಡೂ ಸಿಗಾಕತ್ತವ. ಸೊ ವೆಜ್ಜು ಸಪ್ರೇಟ್ ಇರ್ತದೆ ಮತ್ತು ನಾನ್ ವೆಜ್ ಸಪ್ರೇಟ್ ಇರ್ತದೆ. ಸೊ ಇದ್ರ ಬಾರೆದಾಗ ನಿಮಗೆ ಫುಲ್ ಡೀಟೇಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ಇದು ಎಲ್ಲಪ್ಪ ಅಂತಂದ್ರೆ ಎಲ್ಲದ ಅಂತಂದ್ರೆ ನೋಡ್ರಿ, ಯೂರೋ ಸ್ಕೂಲ್ ಕಾಣಿಸಕತ್ತದಲ್ಲ ನಿಮಗೆ ವಿಡಿಯೋದಾಗ ಮುಂದೆ. ಸೊ ಯೂರೋ ಸ್ಕೂಲ್ ಇದು ಬಂದು ಬೆಂಗಳೂರು ಬನ್ನೇರುಘಟ್ಟ ರೋಡ್ದಾಗ, ಮೇನ್ ರೋಡ್ದಾಗೆ ಅದ ನೋಡ್ರಿ. ಇಲ್ಲಿ ದೊಡ್ಡ ಪೋಸ್ಟರ್ ಬ್ಯಾನರ್ ಹಾಕ್ಯಾರ, ಅದ್ರ ಕೆಳಗೆ ಇಂಡಿಯಾನೋ ಇಲ್ಲ ಬಂಕ್ ಅದ. ಅದ್ರ ಅಪೋಸಿಟ್ದಾಗೆ ರೆಸ್ಟೋರೆಂಟ್ ಮಾಡ್ಯಾರ. ಸೊ ಇದು ನೋಡ್ರಿ, ಗೇಟ್ ಚಿಕ್ಕದೈತಿ, ಬಟ್ ಒಳಗಡೆ ಏರೋಪ್ಲೇನ್ ಫುಲ್ ದೊಡ್ಡದಾಗೈತಿ ನೋಡ್ರಿ. ನಿಮಗೆ ಲೆಫ್ಟ್ ಸೈಡಲ್ಲಿ ರೋಡಿಲ್ಲಿ ನೋಡ್ಕೊಂಡು ಬಂದರೆ ನಿಮಗೆ ಗೊತ್ತಾಗ್ತದೆ. ನೀವು ಜನ ನೋಡೇ ಅರ್ಥ ಮಾಡ್ಕೋತೀರಿ, ಅಯ್ಯೋ ಇಲ್ಲಿ ರೆಸ್ಟೋರೆಂಟ್ ಏನೋ ಅದ, ಏನೋ ನೋಡಪ್ಲೇ ಅದ ಅಂತ ನಿಮಗೆ ಗೊತ್ತಾಗ್ತದೆ. ಯಾಕಂದ್ರೆ ಅಷ್ಟು ಜನ ಹಾರ ಇಲ್ಲಿ. ಸೊ ಡೈಲಿ ಅಷ್ಟು ಜನ ಬರ್ದಾಕತ್ತಾರ. ನಾವು ನೋಡಿ ನಮಗೆ ಶಾಕ್ ಆಯಿತು, ಅಯ್ಯೋ ಇಲ್ಲೇನು ಜಗಳ ಆಡಕತ್ತಾರ ಅಂದ್ಕೊಂಡಿವಿ. ಆಮೇಲೆ ನೋಡಿದ್ರೆ ಇಲ್ಲಿ ಏರೋಪ್ಲೇನ್ ಇತ್ತು ನೋಡ್ರಿ, ಹಂಗೆ ಒಳಗೆ ಬರಾಕತ್ತಿ. ನಾವು ಮಧ್ಯಾಹ್ನ ಮನೆ ಬಿಟ್ಟಿವ್ರಿ, ಅಂದ್ರೆ ವಿಜಯನಗರದಿಂದ ಗಾಡಿ ತೊಗೊಂಡು ಸೀದಾ ಇಲ್ಲಿ ರೆಸ್ಟೋರೆಂಟ್ ಹತ್ರ ಬಂದೆವು. ಏರೋಪ್ಲೇನ್ದು ಟೈಗರ್ ಏರೋ ರೆಸ್ಟೋರೆಂಟ್ ಗಾಡಿ ಪಾರ್ಕ್ ಮಾಡಿ, ಇದು ನಿಜಾನ ಸುಳ್ಳ ಅಂತ ನೋಡಕ್ಕೆ ಬಂದೀವಿ ನಾವು. ಇದೇನು ಒರಿಜಿನಲ್ ಅದ, ಡೂಪ್ಲಿಕೇಟ್ ಅದ ನೆಕ್ಸ್ಟ್ ಮಂತ್ ಅಂತೆಲ್ಲ ಚೆಕ್ ಮಾಡಮಿ. ನಾವು ನೋಡೋಮಂದು ಎರಡು ವೀಡಿಯೋ ಮಾಡಮಂತ ಬಂದೀನಿ ನೋಡ್ರಿ ನಿಮ್ಮ ಮುಂದೆ ಇಡಕ್ಕೆ. ಆಮೇಲೆ ನೋಡ್ರಿ, ನಮ್ಮ ಥರನೇ ಜನ ನೋಡಕ್ಕೆ ಬಂದಿದ್ರು. ಇಷ್ಟ ಆಯ್ತಾ ಇದು? ನಾವು ಬರೋದು ಇಷ್ಟ ಆಯ್ತಾ? ನಮಗೆ ಮಾತಾಡೋದು ಚೆನ್ನಾಗಿದೆ. ಏನು ಮಾತಾಡ್ತಾರ ನೀವೇ ಕೇಳಿ. ನಾವಲ್ಲ ಸರ್ ಓನರ್, ನಾವು ಯೂಟ್ಯೂಬರು, ಯೂಟ್ಯೂಬಲ್ಲಿ ವಿಡಿಯೋ ಹಾಕ್ತೀವಲ್ಲ. ಸೊ ಇದನ್ನು ಕಾನ್ಸೆಪ್ಟ್ ಚೆನ್ನಾಗಿದೆಯಾ? ಹೋಗೋ ಜಾಗ ಅಲ್ಲಿ ಮೆಟ್ಲಿದೆಯಲ್ಲ ಸರ್, ಇದು ಈಗ ಹೋಗೋಕ್ಕಾಗಲ್ಲ, ಇವಾಗ ಇನ್ನೂ ಬಿಡ್ತಾ ಇಲ್ಲ. ಹೌದು, ಸರ್ ಒಂದು ಒಳ್ಳೆ ಫೋಟೋ ಹಿಡಿದ್ರೆ ಅವರು ಬರಲ್ಲ. ಕೊಡಿ. ಐಡಿ ಭಯಂಕರ ಓಕೆ ಯೂಟ್ಯೂಬರ ನೀವು? ಹಾಂ ಹೌದು. ನೋಡ್ರಿ, ಅವರೆಲ್ಲ ನಮಗೆ ಮಾತಾಡ್ಸೋರು, ನಮಗೂ ಬಕ್ಕಳು ಖುಷಿ ಆಯ್ತು. ಹಂಗೆ ನಾವು ಬನ್ನಿರಿ ವಿಡಿಯೋ ಮಾಡಮಂತ ನಿಮ್ಮ ಮುಂದೆ ಬಂದ. ಇದು ನೋಡ್ರಿ, ಸೇಮ್ ಇಂಜನ್ ಇದ್ದಪ್ಲೇ ಅದ. ಸೊ ಇಂಜನ್ ಎರಡು ಸೇಮ್ ಇಂಜನ್ ತಿರುಗಿದಪ್ಲೇ ತಿರುಗ್ತವೆ. ಒಳಗೆ ಫ್ಯಾನ್ ಅದ, ಅದು ಫ್ಯಾನು ಸೇಮ್ ತಿರುಗ್ತದೆ. ನಮಗೆ ನೋಡ್ಲಿಕ್ಕೆ ಸೇಮ್ ಒರಿಜಿನಲ್ ಆದಂಗೆ ಫೀಲ್ ಆಗ್ತದೆ, ಬಟ್ ಅದು ಒರಿಜಿನಲ್ ಇಲ್ಲ. ಒರಿಜಿನಲ್ ಟೈಪ್ ಅಂದ್ಕೊಡ್ರಿ. ಫ್ಲೈಟ್ ಅಂತೂ ಫುಲ್ ಒರಿಜಿನಲೇ ಅದ. ಒಳಗಡೆ ಎಲ್ಲ ನಾವು ಇನ್ನೂ ಬಿಡ್ತಾ ಇಲ್ಲ. ಯಾಕೆ ಬಿಡಕತ್ತಿಲ್ಲಪ್ಪ ಅಂದ್ರೆ ಒಳಗಡೆ ಎಲ್ಲ ಕೆಲಸ ಮಾಡಕತ್ತಿದ್ರು ನೋಡ್ರಿ. ಇದ್ರಾಗ ಎರಡು ಸಿಸ್ಟಮ್ ಮಾಡ್ಯಾರ, ಒಂದು ನಾನ್ ವೆಜ್ಜು ಮತ್ತು ವೆಜ್ಜು ಎರಡು ಊಟ ಅವ. ವೆಜ್ಜು ಸಪ್ರೇಟು ಮತ್ತು ನಾನ್ ವೆಜ್ ಸಪ್ರೇಟ್. ಅಂದ್ರೆ ವೆಜ್ಜಿಗೆ ಸಪ್ರೇಟು ಕಿಚನ್ ಮಾಡ್ಯಾರ ಮತ್ತು ನಾನ್ ವೆಜ್ ಸಪ್ರೇಟ್ ಕಿಚನ್ ಮಾಡ್ಯಾರ. ನೀವು ನೀವು ವೆಜ್ಜು ಮತ್ತು ನಾನ್ ವೆಜ್ ಎರಡೂ ತಿಂತೀರಂದ್ರು ಅದು ಒಂದೇ ಜಾಗದಾಗ ನಿಮಗೆ ಸಿಗ್ತದೆ. ಸೊ ಬರೀ ನಿಲ್ರಿ, ನಮಗೆ ಬರೀ ವೆಜ್ಜೇ ಬೇಕಂದ್ರೆ ಅದು ಸಪ್ರೇಟ್ ಹೋಟೆಲ್ ಮಾಡ್ಯಾರ. ಅಂದ್ರೆ ಸ್ವಲ್ಪ ಮುಂದದ, ಅದು ವಿಡಿಯೋದಾಗ ಮುಂದೆ ತೋರಿಸ್ತೀನಿ ನಿಮಗೆ. ನಾನ್ ವೆಜ್ ಅಂತಂದ್ರೆ ನಾರ್ಮಲಿ ಎಲ್ಲ ಕಡೆ ಸಿಗ್ತದೆ. ನೋಡ್ರಿ, ಎಲ್ಲ ಲೇಬರ್ಸ್ ಎಲ್ಲ ಕೂತಾರ, ಎಲ್ಲ ಕೆಲಸ ಮಾಡಕತ್ತಾರ, ಎಲ್ಲ ಮಕ್ಕಳು ಸ್ಟ್ರಗಲ್ ಮಾಡಕತ್ತಾರ. ಇದು ಅಂದ್ರೆ ಇದು ಜರ್ನಿ ಅಂತ ಮಕ್ಕಳು ಸಣ್ಣದಲ್ಲ, ಇದು ಜರ್ನಿ ಮಕ್ಕಳು ದೊಡ್ಡದದ. ಈ ಥರ ಹೊಸ ಕಾನ್ಸೆಪ್ಟು ಅಂದ್ರೆ ನಾರ್ಮಲಿ ಯಾರೂ ಮುಂದೆ ಬರಲ್ಲ ಈ ಥರ ಮಾಡ್ಬೇಕಂತ. ಸೊ ಅದರೊಳಗೆ ಹುಸೇನ್ ನೋಡ್ರಿ, ಮತ್ತಿನವ್ರಿಗೆ ಒಂದು ಹ್ಯಾಂಡ್ಸ್ ಆಫ್ ಹೇಳಬೇಕು. ಯಾಕಪ್ಪ ಅಂತಂದ್ರೆ ಈ ಥರ ಹೊಸ ಕಾನ್ಸೆಪ್ಟ್ ಅವ್ರು ತಂದಾರ. ಸೊ ಇದೊಂದು ಗ್ರೇಟ್ ಐಡಿಯಾ. ಸೊ ಗ್ರೇಟ್ ಐಡಿಯಾ, ಗ್ರೇಟ್ ರೆಸ್ಟೋರೆಂಟು, ಗ್ರೇಟ್ ಪರ್ಸನ್ ಅಂತಲೂ ಹೇಳ್ಬೋದು. ಸೊ ನೋಡ್ರಿ, ಬರ್ರಿ, ಇಲ್ಲಿ ಮುಂದೆ ಏನೋ ಹುಲಿ ಚಿತ್ರ ಮಸ್ತಾಗಿ ಬಿಡ್ಸ್ಯಾರ. ಹಂಗೆ ಅವ್ರದ್ದು ರೆಸ್ಟೋರೆಂಟ್ದು ಸಿಂಬಲು ಕೂಡ ಹಾಕಿದಾರೆ ಗೋಡೆ ಮೇಲೆ, ನೀವು ನೋಡ್ಬೋದು ವಿಡಿಯೋದಾಗ. ಬರ್ರಿ, ಕಾರ್ಪೆಂಟ್ರ್ ಏನೋ ವರ್ಕ್ ಮಾಡಕತ್ತಾರ, ಅವ್ರಿಗೆ ಮಾತಾಡೋಣ ಬರ್ರಿ. ಏನು ಮಾಡಕತ್ತಾರ, ಏನೋ ಎತ್ತ ಏನು ಅಂತ, ಯಾವ ಥರ
ಕೆಲಸ ಒಪ್ಕೊಂಡ್ರ ಲೇಬರ್ ಕಾಂಟ್ರಾಕ್ಟ್ ಮಟೀರಿयल ಕಾಂಟ್ರಾಕ್ಟ್ ಎಲ್ಲ ಮಾತಾಡೋಣ ಒಂದ್ಸರಿ ಚೆಕ್ ಮಾಡೋಣ ಬರ್ರಿ. क्या काम करते हैं आप? कारपेंटर. ये सभी आप ही कर रहे हैं क्या? ओके. अंदर में? अंदर का भी आप ही कर रहे हैं क्या? ओके. कितना दिन हुआ काम चालू हो गया? मेरा काम तो 2 महीने हो गए. 2 महीने हो गया. 2 महीने से चालू है काम पूरा. ठीक है. और ऊपर वाला जो इधर का वो भी आप ही कर रहे हैं, आप लोग ही कर रहे हैं पूरा. क्या है नाम है आपका? राजा. किधर के रहने वाले आप? लखनऊ का है. ओके. क्या नंबर है आपका फ़ोन का? 7985 हाँ 4873 ओके 10. 10. सभी तरफ का काम करते हैं आप? मतलब बिल्डिंग का भी काम करते हैं? ಓಕೆ. ಸೊ ನೋಡ್ರಿ ಯಾವ ಥರ ಕೆಲಸ ಮಾಡಕತ್ತಾರ, ಎಲ್ಲ ಥರ ಕೆಲಸ ಒಪ್ಕೊಂಡು ಎಲ್ಲ ಕಡೆ ಮಾಡ್ತಾರಂತ ಇವರು. ನೋಡ್ರಿ ಇವರೊಬ್ರು ಹಾಯ್ ಮಾಡಕತ್ತಾರ. ಸೊ ಮಕ್ಕಳಿಗೋಸ್ಕರ ನೋಡ್ರಿ ಎಷ್ಟು ಚಂದ ಇವರು ಆಟ ಆಡ್ಲಿಕ್ಕೂ ಎಲ್ಲ ಮಾಡಿಟ್ಟಾರ. ಪಾರ್ಕ್ ಟೈಪ್, ಮಿನಿ ಪಾರ್ಕ್ ಟೈಪು. ನೋಡ್ರಿ ಕುದುರೆ ಅವ, ಆನೆ ಅದ, ಜಾರ್ಬಂಡಿ ಅವ, ಎಲ್ಲ ಸಿಸ್ಟಮೆಟಿಕ್ ಮಾಡಿಟ್ಟಾರ. ನೋಡ್ರಿ ಇದೆಲ್ಲ ಕೆಳಗೆ ಕೂತ್ಕೊಂಡು ಊಟ ಮಾಡಿಸ್ಲಕ್ಕೆ. ನೋಡ್ರಿ ನಾವು ರೈತರೆಲ್ಲ ಹೊಲ್ದಾಗ ಕೆಳಗೆ ಕುಂತು ಹೆಂಗೆ ಊಟ ಮಾಡ್ತೀವಿ ಸೇಮ್ ಅದೇ ರೆಸ್ಟೋರೆಂಟ್ದಾಗ ಕೆಳಗಡೆ ಕೂತು ಊಟ ಮಾಡಬೇಕು ನಮ್ಮ ಜನ ಅಂತ ಸೇಮ್ ಅದೇ ಟೈಪ್ ಮಾಡ್ಯಾರ. ನೋಡ್ರಿ ಇದು ಫ್ಲೈಟ್ ಮ್ಯಾಲ ಫುಲ್ ಚೆಂಡಿಗೆ ಅಂದ್ರೆ ಫುಲ್ ಮ್ಯಾಲ ಅವ್ರದ್ದು ಸಿಂಬಲ್ ಹಾಕ್ಯಾರ, ರೆಸ್ಟೋರೆಂಟ್ ಹೆಸರು ಹಾಕ್ಯಾರ, ಎಲ್ಲ ಹಾಕ್ಯಾರ. ಸೊ ನೋಡ್ರಿ ನಾವು ಮಿಡಲ್ ಕ್ಲಾಸ್ ಮಂದಿ ಕೆಳಗಡೆ ಕುಂತು ಊಟ ಮಾಡ್ತೇವಲ್ಲ ಮನೆಗೆಲ್ಲ, ಸೇಮ್ ಅದೇ ಬೇಕು ಇಲ್ಲೂ ಅವ್ರಿಗೆ ಅದೇ ಥರ ಫೀಲ್ ಆಗಲಿ ಅಂತ ಅವರು ಕೆಳಗಡೆ ಕೂತ್ಕೊಂಡು ಊಟ ಮಾಡಬೇಕು ಅಂತ ಈ ಕಾನ್ಸೆಪ್ಟನ್ನ ತಂದಾರಂತ. ಸೊ ನೋಡ್ರಿ ಇದು ಬಂದು ನೋಡ್ರಿ ಎಲ್ಲಿಂದ ಎಂಟ್ರಿ ಅದಂತ ನೀವು ನೋಡ್ಬೋದು. ಇದು ಸ್ಟೆಪ್ ಎಂಟ್ರಿ. ಇಲ್ಲಿಂದ ನಡ್ಕೊಂಡು ಸೀದಾ ಒಳಗಡೆ ಹೋಗಬೇಕು ಫ್ಲೈಟ್ದಾಗ. ಸೊ ನಿಮ್ಗೆ ಒಳಗೆ ನಾವು ಮುಂದೆ ತೋರಿಸ್ತೀನಿ, ನೆಕ್ಸ್ಟ್ ಇನ್ನೊಂದು ವೀಡಿಯೋದಾಗ ತೋರಿಸ್ತೀನಿ ಮುಂದೆ ಯಾವ ಒಳಗಡೆ ಹೆಂಗೈತಿ ಏನಿಲ್ಲ ಅಂತ ನಿಮಗೆ ತೋರಿಸ್ತೀನಿ. ನೋಡ್ರಿ ಇಲ್ಲಿ ಫ್ರಂಟ್ದಾಗ ಗೇಟ್ ನೋಡ್ರಿ ಯಾವ ಟೈಪ್ ಡಿಸೈನ್ ಮಾಡ್ಯಾರ. ನೋಡ್ರಿ ನೀವು ಪರ್ಟಿಕ್ಯುಲರ್ ವೆಜ್ ಹೋಟೆಲ್ ಅಂತಂದಲ್ಲ, ಸೊ ಇದೇ ನೋಡ್ರಿ ಅದು ವೆಜ್ ಹೋಟೆಲು. ನೋಡ್ರಿ ಇಲ್ಲಿ ಒಳಗಡೆ ಎಲ್ಲ ಲೇಬರ್ಸ್ ಎಲ್ಲ ಕೆಲಸ ಮಾಡಕತ್ತಾರ. ಒಳಗಡೆ ಎಲ್ಲ ಆಲ್ಮೋಸ್ಟ್ ಒಂದು 90% ಕೆಲಸ ಮುಗ್ದದ, ಇನ್ನೊಂದು 10% ಅದ. ಒಳಗಡೆ ನಿಮಗೆ ತೋರಿಸ್ತೀನಿ ಈಗ ಯಾವ ಟೈಪ್ ಅದ ಏನಿಲ್ಲ ಹೆಂಗೆ ಅಂತ. ಸೊ ನೋಡ್ರಿ ಟೈರ್ ಎಲ್ಲ ಒರಿಜಿನಲ್ ಅವ ಡೂಪ್ಲಿಕೇಟ್ ಅವ ಅಂತ ನೀವು ನೋಡ್ಬೋದು. ನೀವು ಅದು ಸೌಂಡು ಕೇಳ್ಬೋದು ಯಾವ ಟೈಪ್ ಅದಪ್ಪ ಅಂತ. ಒಂದ್ಸರಿ ಕೇಳ್ರಿ ಸೌಂಡು. ನೋಡ್ರಿ ಇದೆಲ್ಲ ಒರಿಜಿನಲ್ ಟೈರೇ ಅವ, ಯಾವುದೂ ಡೂಪ್ಲಿಕೇಟ್ ಇಲ್ಲ. ನೋಡ್ರಿ ಇಂಜನು ಸೇಮ್ ಒರಿಜಿನಲ್ ಅದ, ಬಟ್ ಒರಿಜಿನಲ್ ಟೈಪ್ ಅದ. ಇಂಜನ್ ಅಂತೂ ಒರಿಜಿನಲ್ ಇಲ್ಲ. ಸೊ ಒರಿಜಿನಲ್ ಟೈಪ್ ಕಾಣಿಸ್ತದೆ ನಿಮಗೆ ಅಷ್ಟೇ. ನೋಡ್ರಿ ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ದಾಗ ಅದ, ವರ್ಕ್ ಇನ್ನೂ ಆಗಿಲ್ಲ. ಸೊ ಇದು ಗ್ರೇಟ್ ಅನ್ಬೇಕು ನಾವು, ಮತ್ತಿನವ್ರಿಗೆ ಗ್ರೇಟ್ ಅನ್ಬೇಕು. ಅವ್ರದ್ದು ಮಗಳು ಕನಸಿತ್ತಂತ. ಸೊ ಅದನ್ನು ಅವ್ರ ಬಾಯಿಂದ ಕೇಳೋಕೆ ನಮ್ಗೆ ಇಷ್ಟ ಅದ. ನಾ ಹೇಳೋದ್ರೆ ನಿಮ್ಗೆ ಅಷ್ಟು ಇಷ್ಟ ಗೊತ್ತಾಗಲ್ಲ ಮತ್ತು ಇಷ್ಟನೂ ಆಗಲ್ಲ. ಅವ್ರ ಬಾಯಿಂದ ಅವ್ರು ಹೇಳಿದ್ರೆ ಒಂಥರ ಎಲ್ಲರಿಗೆ ನೆಮ್ಮದಿ. ನೋಡ್ರಿ ಟೈಗರ್ ಏರೋ ರೆಸ್ಟೋರೆಂಟ್ ಅಂತ ಎಷ್ಟು ನೀಟಾಗಿ ಹಾಕಿದ್ದಾರೆ ನೋಡ್ರಿ ಬೋರ್ಡ್. ನೋಡ್ರಿ ಎಲ್ಲ ವಿಂಡೋ ಅವ, ಒಳಗಡೆ ಕೂತ್ಕೊಂಡು ನೀವು ಎಂಜಾಯ್ ಮಾಡ್ಬೋದು. ನೋಡ್ರಿ ಒಳಗಡೆ ಕೂತ್ಕೊಂಡು ಊಟ ಮಾಡಿ ಹೊರಗೆ ಯಾವ ಥರ ವ್ಯೂ ಅದ ಏನಿಲ್ಲ ಅದೆಲ್ಲ ನೋಡ್ಕೊಂಡು ಆರಾಮಾಗಿ ಊಟ ಮಾಡ್ಬೋದು. ಇದು ವೆಜ್ ಮತ್ತು ನಾನ್ ವೆಜ್ ಊಟ ಫುಲ್ ಏನು ಕಾಸ್ಟ್ಲಿ ಇಲ್ಲ. ನಾರ್ಮಲಿ ಎಲ್ಲ ಹೋಟೆಲ್ದಾಗ ರೆಸ್ಟೋರೆಂಟ್ದಾಗ ಎಷ್ಟಿರ್ತದೋ ಅಷ್ಟೇ ರೀಸನೇಬಲ್ ಪ್ರೈಸ್ ಅದ, ಫುಲ್ ಕಾಸ್ಟ್ಲಿ ಏನಿಲ್ಲ. ನೋಡಿರಿ ಮೇಲ್ಗಡೆ ಎಲ್ಲ ಸೋಫಾ ಸೆಟ್, ಟೇಬಲು, ಚೇರ್ ಎಲ್ಲ ಹಾಕ್ಯಾರ. ಅಲ್ಲಿ ಕುತ್ಕೊಂಡು ಆರಾಮಾಗಿ ಏರೋಪ್ಲೇನ್ ನೋಡ್ಕೋತ ಆರಾಮಾಗಿ ಊಟ ಮಾಡ್ಬೋದು, ಏನು ಟೆನ್ಷನ್ ಇಲ್ಲದೆ. ನೋಡ್ರಿ ಮೇಲ್ಗಡೆ ಎಲ್ಲ ಹಂಚಿನ ಮನೆ ಥರ. ನೋಡ್ರಿ ಕಾನ್ಸೆಪ್ಟ್ ಎಲ್ಲ ಅದೇ ಟೈಪ್ ಐತಿ, ಹಂಚಿನ ಮನೆ ಕಾನ್ಸೆಪ್ಟ. ನೋಡ್ರಿ ಸೈಟಲ್ಲಿ ಎಷ್ಟು ವರ್ಕ್ ಐತಿ ಇನ್ನೂ ಅಂತ ನೀವು ವಿಡಿಯೋದಾಗ ನೋಡ್ಬೋದು. ಆಲ್ಮೋಸ್ಟ್ 90% ಕೆಲಸ ಮುಗ್ದೈತ್ರಿ, ಇನ್ನೂ 10% ಅಷ್ಟೇ ಬಾಕಿ ಐತಿ. ನೋಡ್ರಿ ಇಲ್ಲೆಲ್ಲ ಜ್ಯೂಸು, ಪಿಜ್ಜಾ ಎಲ್ಲ ಮಾಡೋ ಪ್ಲೇಸ್ ಇದು. ಮೇಲ್ಗಡೆ ಒಂದು ಆಫೀಸ್ ರೂಮ್. ನಿಮ್ಗೆ ಎಲ್ಲ ಟೈಪ್ ಫುಡ್ ಸಿಗ್ತೈತ್ರಿ ಇಲ್ಲಿ. ಇದು ಒಂದು ಈ ಮಟೀರಿಯಲ್, ಈ ಐಟಮ್, ಊಟದ್ದು ಈ ಐಟಮ್ ಸಿಗಾಗಲ್ಲ ಅಂತೇನಿಲ್ಲ. ಇನ್ಕ್ಲೂಡಿಂಗ್ ಬೀಡ ಹಿಡ್ಕೊಂಡು ಸೋಡಾನು ಬೀಡ ಹಿಡ್ಕೊಂಡು ಸೋಡಾ ತಕ ನಿಮಗೆಲ್ಲ ಸಿಗ್ತೈತಿ. ನೋಡ್ರಿ ಇಲ್ಲಿ ಆ ಕಡೆ ಕನ್ನಡದಾಗೂ ಬೋರ್ಡ್ ಹಾಕಾರ, ಆಮೇಲೆ ಇಂಗ್ಲೀಷ್ದಾಗೂ ಬೋರ್ಡ್ ಹಾಕಾರ. ಆಮೇಲೆ ಯಾರೂ ಬಂದು ಕೇಳಪ್ಲೇ ಇಲ್ಲ ಯಾಕೆ ಕನ್ನಡ ಯೂಸ್ ಮಾಡಿಲ್ಲ ಅಂತ ಕೇಳಪ್ಲೇ ಇಲ್ಲ. ಆಮೇಲೆ ಯಾಕೆ ಇಂಗ್ಲೀಷ್ ಅವರು ಬಂದು ನೋಡ್ಬೋದು, ಫಾರಿನವರು ಬಂದು ವಿಸಿಟ್ ಮಾಡ್ಬೋದು. ಅಷ್ಟು ಚೆನ್ನಾಗಿ ಮಾಡೋರು ಕಾನ್ಸೆಪ್ಟ್ ಅಂತೂ. ಅಷ್ಟು ನನಗಂತೂ ಫುಲ್ ಇಷ್ಟ ಆಗೈತೆ ನೋಡ್ರಿ. ನೀವು ಎಲ್ಲರೂ ಫುಲ್ ಫ್ಯಾಮಿಲಿ ಬರ್ರಿ, ನಿಮಗೂ ಇಷ್ಟ ಆಗುತ್ತಾ ಅಂತ ಅಂದ್ಕೊಂಡಿದ್ದೀನಿ. ನೋಡ್ರಿ ಎಲ್ಲ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಕತ್ತಾರ ನೀವು ನೋಡ್ಬೋದು.
ನೋಡ್ರಿ ಸ್ಕೂಲ್ ಅಪೋಸಿಟ್ ಯೂರೋ ಸ್ಕೂಲ್ ಐತಿ. ಸೊ ಯೂರೋ ಸ್ಕೂಲು ಅಪೋಸಿಟೇ ಏರೋ ರೆಸ್ಟೋರೆಂಟ್. ನೋಡ್ರಿ ಹೆಸರು ಎಷ್ಟು ಕಾನ್ಸೆಪ್ಟು, ಹೆಸರದು ಅಪೋಸಿಟ್ ಸಿಂಕ್ ಆಗ್ತಾವೆ ನೋಡ್ರಿ. ಎದುರುಗಡೆ ಗಾಡಿ ಎಲ್ಲ ನಿಲ್ಲಿಸ್ಬಿಟ್ಟು ನೋಡಕತ್ತಾರ ಅಂತಂದ್ರೆ ಏನೋ ಒಂದು ಐತಿ ಇದರಲ್ಲಿ, ಏನೋ ಹೊಸ್ದಾಗ ಐತಿ ಅಂತ. ಎಲ್ಲ ಜನ ಫುಲ್ಲು ಬಂದು ಎಲ್ಲ ಫೋಟೋ ವೀಡಿಯೋಸು ಸಿಕ್ಕಾಪಟ್ಟೆ ಜನ ಬರಕತ್ತಾರ. ನೀವು ಜನ ನೋಡೋದು ಬಂದೇ ನೀವು ಅನ್ಕೋಬೋದು ಅಯ್ಯೋ ಏನೋ ಒಂದು ಹೊಸದದ ಇಲ್ಲಿ ಅಂತ ಅನ್ಕೋಬೋದು. ನೋಡ್ರಿ ಮತ್ತಿನವ್ರಿಗೆ ಒಂದು ದೊಡ್ಡ ನಮಸ್ಕಾರ ಹೇಳಬೇಕು. ಯಾಕಂದ್ರೆ ರೊಕ್ಕ ಇದ್ದವರು ಈ ಥರ ದುಡ್ಡು ಇನ್ವೆಸ್ಟ್ ಮಾಡಿಬಿಟ್ಟು ಫ್ಲೈಟ್ ಮಾಡಲ್ಲ. ಅವ್ರದ್ದು ಕನಸಿತ್ತು, ಸೊ ಕನಸನ್ನ ನನಸಾಗಿ ಮಾಡ್ಯಾರ. ಸೊ ಅವರು ಗ್ರೇಟ್ಫುಲ್ ಅಂತ ಅನ್ಕೊತೀನಿ. ನೋಡ್ರಿ ಎಲ್ಲ ಗ್ರಾನೈಟ್ ವರ್ಕ್ ನಡೆಯಕತ್ತದ. ಎಲ್ಲ ಕಾನ್ಸೆಪ್ಟ್ ಮಾತ್ರ ಮಸ್ತ್ ಐತೆ ನೋಡ್ರಿ. ನೋಡ್ರಿ ಇದು ವಾಟರ್ ಫೌಂಟೇನ್. ಇದು ಏನೋ ಹಿಂಗೆ ಕ್ರಿಯೇಟಿವಿಟಿ ಇಲ್ಲಂತಿಲ್ಲ, ಇಲ್ಲೆಲ್ಲ ಕ್ರಿಯೇಟಿವಿಟಿ, ಎಲ್ಲ ಥರದ ಕ್ರಿಯೇಟಿವಿಟಿ ಕೊಟ್ಟಾರ. ಇಲ್ಲಿ ಪಾರ್ಕಿಂಗ್ ಐತಿ. ವೆಜ್ ನಾನ್ ವೆಜ್ ಎರಡು ಹೋಟೆಲ್ ಸಪ್ರೇಟ್ ಐತಿ. ಒಂದರಲ್ಲಿಗೆ ಐತಂತ ಏನಿಲ್ಲ, ಎಲ್ಲ ಸಪ್ರೇಟ್ ಐತಿ. ವಾಟರ್ ಫೌಂಟೇನ್ ಐತಿ, ಟ್ರಿಕ್ಲಿಂಗ್ ವಾಲ್ ಐತಿ, ಆಮೇಲೆ ಗ್ಲಾಸ್ ಹೌಸ್ ಐತಿ. ಆಲ್ಮೋಸ್ಟ್ ಎಲ್ಲ ಟೈಪ್ಸು ಅವ್ರು ಮಾಡ್ಯಾರ. ಒಂದು ಟೈಪ್ ಗ್ರೇಟ್ ಅನ್ಬೇಕು ಇವರಿಗೆ. ನೋಡ್ರಿ ಇಲ್ಲಿ ಫ್ರಂಟ್ಲಿಂದ ಯಾವ ಥರ ಐತಿ ಏರೋಪ್ಲೇನ್ ಅಂತ ನೀವು ನೋಡ್ಬೋದು ವಿಡಿಯೋದಾಗ. ನೋಡ್ರಿ ಕಾರ್ ನಂಬರ್ 9292 ಐತಿ. ಹಂಗೆ ಏರೋಪ್ಲೇನ್ ನಂಬರು 9292 ಐತಿ. ನೋಡ್ರಿ ಇದೆಲ್ಲ ಏನದ ರಹಸ್ಯ ಇದ್ರದ್ದು ಎಲ್ಲ ಕತೆ ಸ್ಟೋರಿ ಕೇಳಂಬರ್ರಿ. ಓನರ್ನ ಹಂಗೆ ಕಾಲ್ ಮಾಡಿ ಬರಕ್ಕೆ ಹೇಳ್ತೀನಿ, ಬರ್ರಿ ಇಂಟರ್ವ್ಯೂ ಮಾಡೋಣ. ಹಾಯ್ ಹಲೋ ನಮಸ್ಕಾರ ಬೆಂಗಳೂರು ನಮಸ್ಕಾರ ಕರ್ನಾಟಕ. ನನ್ನ ಹೆಸರು ಅಬ್ದುಲ್ ಮಜೀದ್ ಅಂತ. ಈಗ ಬಂದಿರೋದು ಬನಾಡ ನ್ಯಾಷನಲ್ ಪಾರ್ಕ್ ರೋಡಲ್ಲಿ. ಈಗ ಹೆಸರು ಬಂದು ಟೈಗರ್ ಏರೋ ರೆಸ್ಟೋರೆಂಟ್ ಅಂತ. ಇದು ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟ್. ಸರ್ ಏನು ಈಗ ರೆಸ್ಟೋರೆಂಟ್ ಅಂದರೆ ಎಲ್ಲ ವೆಜ್ ನಾನ್ ವೆಜ್ ಎಲ್ಲ ಇರುತ್ತಾ? ಎರಡೂ ಇರುತ್ತೆ. ವೆಜ್ ನಾನ್ ವೆಜ್ ಎರಡೂ ಇರುತ್ತೆ. ಸರ್ ನೀವು ಬೆಂಗಳೂರವರ ಪ್ರಾಪರ್? ಪ್ರಾಪರ್ ಬೆಂಗಳೂರು. ಉಡುಪಿ ಎಲ್ಲ ಬೆಂಗಳೂರು. ಉಡುಪಿ ಬೆಂಗಳೂರು. ನಮ್ಮ ತಾತ ಬಂದ್ಬಿಟ್ಟು ತುಮಕೂರು. ಓಕೆ. ಬೆಂಗಳೂರಲ್ಲಿ ಡೈರಿ ಸರ್ಕಲ್ ಅಂದರೆ ಜಯನಗರ 4th ಬ್ಲಾಕಲ್ಲಿ ಮನೆ ಇತ್ತು. ಈಗ ನಾನು ಡೈರಿ ಸರ್ಕಲ್ ಶಿಫ್ಟ್ ಆಗಿದ್ದೀನಿ. ಸರ್ ಇವಾಗ ಇಲ್ಲೆಲ್ಲ ಕಾಣಿಸ್ತಾ ಇದೆಯಲ್ಲ ನಮಗೆ, ವೆಜ್ ನಾನ್ ವೆಜ್ ಎಲ್ಲ ಕಡೆ ಸಿಗುತ್ತಾ ಅಥವಾ ಪರ್ಟಿಕ್ಯುಲರ್ ಸಪ್ರೇಟ್ ಜಾಗ ಇದೆಯಾ? ಎಲ್ಲ ಕಡೆ ಸಿಗ್ತದೆ. ಅದು ಪರ್ಟಿಕ್ಯುಲರ್ ಒಂದು ವೆಜ್ ಅಂತ ಒಂದು ಕೌಂಟರ್ ಮಾಡ್ತಾ ಇದ್ದೀವಿ. ಅದು ಸ್ವಲ್ಪ ಲೇಟ್ ಆಗ್ಬೋದು. ಅದು ಎಂಟ್ರೆನ್ಸಲ್ಲಿ ಮಾಡಿದ್ದೀವಿ. ನಮ್ಮ 3 ವರ್ಷ ಆಗ್ತದೆ. ಬಟ್ ಇದರಲ್ಲಿ ಮಲ್ಟಿ ಕಲರ್ ವೆಜ್ ನಾನ್ ವೆಜ್ ಎರಡು ಇರ್ತದೆ. ಮತ್ತು ಎಲ್ಲ ಇದರಲ್ಲಿ ಹೇಳ್ದಂಗೆ ಆಲ್ಕೋಹಾಲ್ ಇರಲ್ಲ. ಅದೊಂದು ಆಲ್ಕೋಹಾಲ್ ಇರಲ್ಲ. ಜ್ಯೂಸ್ ಎಲ್ಲ ಇರುತ್ತೆ. ಎಲ್ಲ ಡ್ರಿಂಕ್ಸ್ ಎಲ್ಲ ಇರ್ತದೆ. ಬಟ್ ಹಾಟ್ ಟೈಪ್ಸ್ ಇರಲ್ಲ. ಊಟ ಅಂದರೆ ಯಾವ ಟೈಪ್ ಇರುತ್ತೆ? ನಾನು ಇಂಡಿಯನ್ನು, ಚೈನೀಸು, ಇಟಾಲಿಯನ್ನು ಎಲ್ಲ ಸಿಗುತ್ತೆ. ಆಲ್ಮೋಸ್ಟ್ ಸೌತು ಎಲ್ಲ ಸಿಗುತ್ತೆ. ಆಲ್ಮೋಸ್ಟು ಎಲ್ಲ ಸ್ಟೈಲು ಮಾಡೋಣ ಅಂತ ಮಾಡ್ಬೋದು. ಸರ್ ಇದು ಈಗ ಮಟೀರಿಯಲ್ ಇದೆಯಲ್ಲ, ಅದು 9229 ಅದೇನು ಏನದು? 9292 ಅದು ನಮ್ಮ ಲಕ್ಕಿ ನಂಬರು ಅಂದರೆ ನನ್ನ ವೆಹಿಕಲ್ಸ್ ಎಲ್ಲ 9292 ನಂಬರ್ ಅದು. ಆ ಥರ 92 ಅಂತ ಹಾಕಿ. ಅಂದರೆ ಮುಂಚೆನೇ ಪ್ಲ್ಯಾನ್ ಇತ್ತು. ಯಾವುದೋ ಫ್ಲೈಟು ಒಂದು ಟ್ರಕ್ಕು ಏನೋ ತೊಗೊಂಡ್ರೆ 9292 ಬರಬೇಕಂತ ಯೋಚನೆ ಮಾಡಿ. ಲಕ್ಕಿ ನಂಬರ್ ಅಂತ ಏನಿಲ್ಲ, ಬಟ್ ನಮ್ಮ ಫೇವ್ರೇಟ್ ನಂಬರು. ಆ ಥರ 9292 ಅಂತ ಹಾಕಿ. ಸರ್ ಇವಾಗ ಮಿಡಲ್ ಕ್ಲಾಸ್ ಎಲ್ಲ ಅಫೋರ್ಡ್ ಮಾಡ್ಬೋದಾ? ಎಲ್ಲ ಹೇಳ್ದಂಗೆ ಮಿಡಲ್ ಕ್ಲಾಸ್, ಲೋ ಕ್ಲಾಸು, ಹೈ ಕ್ಲಾಸ್ ಏನಿಲ್ಲವೇ ಇಲ್ಲ ಇದರಲ್ಲಿ. ಎಲ್ಲ ಕ್ಲಾಸ್ ಬಂದು ನಾವು ಊಟ ಮಾಡ್ಬೋದು. ನಾವು ಯಾವುದು ಹೈ ಕ್ಲಾಸು ಇದನ್ನೇನಿಲ್ಲ. ನಾವು ಬೆಳೆದಿರೋದು ಇಲ್ಲ ಬೆಳೆದಲ್ಲೇ ಮಣ್ಣಿಂದ ಹುಡ್ತಾ ಇರೋದು ಆ ಥರನೇ ಇರ್ತದೆ ಸರ್. ಅದು ಜಾಸ್ತಿ ಕಾಸ್ಟ್ ಏನಿರಲ್ಲ. ನಾವು ಅಫೋರ್ಡಬಲ್ ಪ್ರೈಸೇ ಇರ್ತದೆ. ಆಮೇಲೆ ಮಕ್ಕಳಿಗೆಲ್ಲ ಸೇಫ್ಟಿ ಇದೆ. ಮಕ್ಕಳಿಗೆಲ್ಲ ಸೇಫ್ಟಿ ಮಕ್ಕಳು ಸೇಫ್ಟಿ ಇಲ್ಲ. ಮಕ್ಕಳದು ಅಂದರೆ ಪ್ಲೇ ಏರಿಯಾಗಳು ಐತೆ. ಸೇಫ್ಟಿ ಅಂದರೆ ಎಲ್ಲ ಕಡೆ ನೋಡಿ ನಿಮ್ಗೆ ಹೇಳ್ದಂಗೆ ಸೇಫ್ಟಿ ಅಂದರೆ ಮಕ್ಕಳಿಗೆ ಅಪ್ಪ ಅಮ್ಮನೇ ಏನು ಮಾಡೋದು. ಬಟ್ ನಮ್ಮ ಕಡೆಯಿಂದ ಎಲ್ಲ ಸೇಫ್ಟಿ ಮಾಡಿದ್ವಿಲ್ಲ, ಮನುಷ್ಯರಿಗೆ ಸೇಫ್ಟಿ ಮಾಡಿದ್ವಿ. ಮಕ್ಕಳಿಗೆ ಪರ್ಟಿಕ್ಯುಲರ್ ಅಂತ ಏನಿಲ್ಲ. ಸರ್ ಓಪನಿಂಗ್ ಯಾವತ್ತು?
ಓಪನಿಂಗ್ ಪ್ಲ್ಯಾನ್ ಆಗಿಲ್ಲ ಇನ್ನು 24th ಇದ್ದಿದ್ದು ಡಿಸೆಂಬರ್ಗೆ. ಬಟ್ ಏನಾಯ್ತು ಅಂದರೆ ಸೈಕ್ಲೋನ್ ಬಂತು, ನಮ್ಮ ಚೆನ್ನೈ ಕಡೆ ಸೈಕ್ಲೋನ್ ಬಂದು ನಮಗೆ ಇಲ್ಲಿ ಸ್ವಲ್ಪ ಮಳೆ ಎಲ್ಲೂ ಸ್ಟಾರ್ಟ್ ಆಯಿತು. ಒಂದು ತಿಂಗಳೊಂದು ಪೂರ್ತಿ ಕೆಲಸ ಸ್ಟಾಪ್ ಆಗಿತ್ತು. ಆ ಥರ ಸ್ಟಾಪ್ ಮಾಡಿದ್ದೆ. ಈಗ ಜನವರಿಗೆ ಫಿಫ್ಟಿಗೆ ಏನಾದ್ರು ಮಾಡಿ ಓಪನ್ ಮಾಡಲೇಬೇಕು ಅಂತ. ಅದು ರೇಟ್ ಹೇಳಲ್ಲ, ಜನವರಿಯಲ್ಲಿ ಓಪನ್ ಸರ್. ಜನವರಿ ಲಾಸ್ಟಲ್ಲಿ ಓಪನ್ ಮಾಡ್ತೀವಿ ಸರ್. ಇದು ಫ್ಲೈಟ್ ಏನು ಒರಿಜಿನಲ್ ಯಾವ ಥರ? ಇಲ್ಲ, ಇದು ಬಂದ್ಬಿಟ್ಟು ಗುಜರಾತಲ್ಲಿ ಒಂದು ಕಂಪ್ನಿ ಇದೆ. ಓಕೆ. ಅದು ಬಂದ್ಬಿಟ್ಟು ಬರೀ ಅವ್ರದ್ದು ಒಂದು ರೆಸ್ಟೋರೆಂಟ್ ಇದೆ, ಇದನ್ನೇ ಫ್ಲೈಟ್ ಆಫರ್ ಮಾಡಿದ್ದಾರೆ. ಇದು ಇಂಡಿಯಾಲಿ 4ನೇದು ಈ ಥರ. ಬಟ್ ಈ ಮಾಡಲಲ್ಲಿ ಫಸ್ಟು ಇಂಡಿಯಾ. ಕರ್ನಾಟಕದಲ್ಲಿ ಇದೆ ಅಲ್ವಾ ಸರ್ ಫಸ್ಟ್? ಈ ಮಾಡಲಲ್ಲಿ ಪೂರ್ತಿ ಇಂಡಿಯಾಗೆ ಫಸ್ಟು. ಬಟ್ ಕರ್ನಾಟಕದಲ್ಲಿ ಸೌತ್ ಇಂಡಿಯಾಗೂ ಫಸ್ಟ್ ಇದೆ. ಕರ್ನಾಟಕದಲ್ಲಿ ಯಾರು ಇನ್ನೂ ಮಾಡಿಲ್ಲ, ಈಗ ನಾವು ಟ್ರೈ ಮಾಡಿದ್ದೀವಿ. ನಾವು ಇದೆಲ್ಲ ಏನು ವೇಟಿಂಗ್ ಲಾಂಜ್ ಏನು ಅದು ಹೋಟೆಲ್? ಎಲ್ಲ ಹೋಟೆಲ್ ಸರ್. ಅಂದರೆ ಬರೀ ಫ್ಲೈಟಲ್ಲಿ ಕೂತ್ಕೊಂಡು ಊಟ ಮಾಡ್ಬೇಕಂತೇನಿಲ್ಲ. ನಿಮ್ಗೆಲ್ಲ ಸಪ್ರೇಟ್ ಸೆಕ್ಷನ್ ಮಾಡಿದ್ದೀನಿ, ಅಲ್ಲೂ ಬೇಕು ಕೂತು ಊಟ ಮಾಡ್ಬೋದು. ಪ್ರೈಸ್ ಒಂದೇ ಇರುತ್ತಾ? ಡಿಫ್ರೆನ್ಸ್ ಎಲ್ಲ ಒಂದೇ ಇರ್ತದೆ, ಎಲ್ಲ ಸೇಮ್, ಎಲ್ಲ ಒಂದೇ ಇರ್ತದೆ. ಏನಾದರೂ 5% 10% ಹೆಚ್ಚು ಕಡಿಮೆ ಆಗ್ಬೋದು ಅಷ್ಟೇ, ಬಿಟ್ಟರೆ ಬೇರೆ ಏನಿರಲ್ಲ. ಸರ್ ನಮ್ಮದು ಉತ್ತರ ಕರ್ನಾಟಕ ಸೊ ನಮ್ಮದು ಉತ್ತರ ಕರ್ನಾಟಕ ರೊಟ್ಟಿ ಎಲ್ಲ ಸಿಗುತ್ತಾ ಇಲ್ಲಿ? ಇಲ್ಲ, ಪ್ಲಾನ್ ಇತ್ತು. ಒಂದ್ಸಲ ನಾನು ಗುಲ್ಬರ್ಗ ಬಿಜಾಪುರ ಕಡೆ ಹೋಗಿದ್ದೆ. ಆ ಜೋಳದ ರೊಟ್ಟಿ ಅಂದ್ರೆ ನನಗೆ ಭಾಳ ಇಷ್ಟ. ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ ಇರ್ತದಲ್ಲ, ಅದು ನನಗೆ ಭಾಳ ಇಷ್ಟ. ಅದು ಮಾಡೋಣ ಅಂತ ಒಂದು ಪ್ಲಾನಿಂಗ್ ಐತೆ. ಅದು ಹೋಳಿಗೆ ಏನಾದ್ರು ಮಾಡ್ಸೋಣ ಅಂತ ನಾನು ಯೋಚನೆ ಮಾಡ್ತೀನಿ. ಹೋಳಿಗೆ ಏನು? ಹೋಳಿಗೆ ಹೌದು, ಹೋಳಿಗೆ ಮಾಡೋದು. ನಾವು ನಮ್ಮ ಇಲ್ಲಿ ಭಾಷೆಯಲ್ಲಿ ಏನಿದೆ ಒಬ್ಬಟ್ಟು ಅಂತೀವಿ, ಅದಕ್ಕೆ ಒಬ್ಬಟ್ಟು ಅಂತೀವಿ. ನಿಮ್ಮ ಅಲ್ಲಿ ಆ ಥರ ಹೇಳ್ತೀವಿ. ನಮ್ಮದು ಐತಿ ಸರ್, ಅದು ಮಾಡೋಣ ಅಂತಿದ್ದೀವಿ. ಯಾರು ಒಳ್ಳೆ ಉತ್ತರ ಕರ್ನಾಟಕದವರು ಇದ್ದರೆ ಬನ್ನಿ, ಸ್ವಲ್ಪ ನನಗೆ ಸಪೋರ್ಟ್ ಮಾಡಿ. ಅದೇ ಸೇಮ್ ಟೇಸ್ಟ್ ನನಗೆ. ಓಕೆ ಸರ್. ಇದು ತರೋದೆಲ್ಲ ಜರ್ನಿ ಎಲ್ಲ ಚೆನ್ನಾಗಿತ್ತಾ ಅಥವಾ ಫುಲ್ಲು ಹಾರ್ಡ್? ಯಾವ ಥರ ಇತ್ತು ಜರ್ನಿ? ಎಲ್ಲ ಸರ್ ನೋಡಿ, ಅದು ಜರ್ನಿ ಇದಲ್ಲ, ಅದು ಹಾಡೇ ಇರೋದು ಯಾವಾಗೂ. ಬಂದ ಮೇಲೆ ಇಲ್ಲ, ಇಕ್ಕದ ಮೇಲೆ ಖುಷಿ ಐತಿ. ಈಗ ಜನಗಳದು ಈಗ ಪ್ರೀತಿ ನೋಡಿ, ಆ ಕಡೆ ನೀವು ಸ್ವಲ್ಪ ಕ್ಯಾಮ್ರಾ ಆ ಕಡೆ ತಿರ್ಸ್ತೀರ, ನೀವು ಜನರು ನೋಡ್ಬೋದು. ಬಂದು ಇಲ್ಕೊಂಡು ನೋಡ್ಕೊಂಡು ಹೋಗ್ತಾ ಇದ್ರು. ಪದೇ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಎಲ್ಲರೂ ಬಂದು ಸೆಲ್ಫಿ ವಿಡಿಯೋ ಎಲ್ಲ ಮಾಡ್ಬೋದು. ಅದೇ ಒಂದು ಖುಷಿ ಸರ್. ಅದು ಖುಷಿಯಿಂದ ದೊಡ್ಡದು ನನಗೆ ಯಾವ ಖುಷಿ ಇಲ್ಲ. ಓಕೆ. ಫಸ್ಟ್ ಪಬ್ಲಿಕ್ ಒಪಿನಿಯನ್ನು ಫಸ್ಟ್ ನಮಗೆ. ಅದೇ ಪಬ್ಲಿಕ್ ನಾನು 2-3 ಇಂಟರ್ವ್ಯೂ ಮಾಡಿದೆ. ಅವರು ಫುಲ್ ಎಲ್ಲ ಖುಷಿ ಆಗ್ತಿದ್ದಾರೆ ಎಲ್ಲರೂ. ಹೌದು, ಹೌದು. ಚೆನ್ನಾಗಿದೆ ಎಲ್ಲಾನು. ಹೌದು ಸರ್. ಇವಾಗ ಸೀನಿಯರ್ ಸಿಟಿಸನ್ಸ್ ಬಂದರೆ ಯಾವ ಥರ ಅವರು ಲಿಸ್ಟ್ ಏನಾದರೂ ಇದೆಯಾ? ಅದು ಒಳ್ಳೆ ಕ್ವಶನ್ ಕೇಳಿದ್ರಿ ನೀವು. ಸೀನಿಯರ್ ಸಿಟಿಸನ್ ಅಂದರೆ ಹೆಂಗೆ ಹೋಗ್ಬೇಕು ಅಂತ. ನೋಡಿ, ನಮ್ಮ ಮಾಮ ಬಂದ್ಬಿಟ್ಟು ಡಾಕ್ಟ್ರು. ನಮ್ಮ ಊರಲ್ಲಿ ತುಮಕೂರಲ್ಲಿ ಹೊರಡೆ ಹೆಬ್ಬೂರು ಅಂತ ಒಂದು ಊರೈತೆ. ಅಲ್ಲಿ ನಮ್ಮ ಮಾಮ ಬಂದ್ಬಿಟ್ಟು ಡಾಕ್ಟ್ರು, ಸರಿ ಡಾಕ್ಟ್ರು ಅಂತ ಅವ್ರು. ನಮಗೆ ನಮ್ಮ ಅಪ್ಪ ಇರೋ ತನಕ ಸ್ವಲ್ಪ ವಯಸ್ಸಾಗಿತ್ತು ನಮ್ಮ ಅಪ್ಪಗೆ. ಅವ್ರಿಗೆ ಯಾವಾಗ ಹೇಳೋದು ವಾಕಿಂಗ್ ಮಾಡಬೇಕು, ಸ್ವಲ್ಪ ಸ್ಟೆಪ್ ನಡಿಬೇಕು ಅಂತ ನಮ್ಗೆ ಹೇಳ್ತೀವಿ. ಬೆಳಿಗ್ಗೆ ಬಂದು ಯೋಗ ಮಾಡಬೇಕು ಅಂತ ಹೇಳ್ತಿದ್ರು. ಅದೇ ಪ್ರಕಾರ ನಾನು ಯೋಗ ಟೈಪಲ್ಲಿ ಹೆಂಗೆ ಮಾಡಬೇಕು ಆ ಥರ ನಾನು ಅದೇ ಮಾಡಲಲ್ಲಿ ನಾನು ಡಿಸೈನ್ ಮಾಡಿದ್ದೀನಿ ಸ್ಟೆಪ್ಸು. ಅಂದರೆ ಆ ಸ್ಟೆಪ್ಸ್ ಹೆಂಗಿರ್ಬೇಕಂದ್ರೆ 6 ಇಂಚ್ ಒಂದು ಮಾಮೂಲಿ ಸ್ಟೆಪ್ಸ್ ಇರೋದು ನಿಮಗೆ. ಅದು 4.5 ಆ ಥರ ಬರಬೇಕು ಅಂತ ಸ್ಟೆಪ್ಸ್ ಮಾಡಿದ್ದೀನಿ. ಅದಕ್ಕೆ ಒಂದು ಟೆಕ್ನಿಷಿಯನೇ ಐತೆ, ಅದು ಹೆಂಗೆ ನಡ್ಕೊಂಡು ಹೋಗಬೇಕು, ಹೆಂಗೆ ಇದರಲ್ಲಿ ಇದು ಮಾಡಬೇಕು ಅಂತ. ನನಗೇನು ದೊಡ್ಡ ಮಾತಿಲ್ಲ ಒಂದು ಲಿಫ್ಟ್ ಹಾಕೋದು. ನಾನು ಯಾವಾಗ ಬೇಕಾದ್ರೆ ನಾಳೆ ತೊಗೊಂಬಂದು ಒಂದು ಲಿಫ್ಟ್ ಹಾಕ್ಬಿಡ್ತೀನಿ ಇದರಲ್ಲಿ. ಬಟ್ ಅದು ನಡಿಬೇಕು ಸರ್. ನಡೆದೇ ಸ್ವಲ್ಪ ನೋಡಿ ಬಿಸಿ ಆಗ್ತದೆ, ರಕ್ತನ ಸ್ವಲ್ಪ ಫ್ಲೋ ಆಗ್ತದೆ. ಊಟ ಆದಮೇಲೆಲ್ಲ ನಡ್ಕೊಂಡು ಬರಲಿ. ನಡ್ಕೊಂಡು ಬರಲಿ ಅಂದರೆ ಜಾಸ್ತಿ ಇಲ್ಲ ಅದು. ಆ್ಯಕ್ಚುಲಿ ನೀವು ಹೇಳಿದ್ರು 12 ಸ್ಟೆಪ್ಸ್ ಐತೆ ಅದರಲ್ಲಿ. 12 ಸ್ಟೆಪ್ಸ್ ಮಾಡಿದ್ದೀನಿ. ಅದೂ ಎಷ್ಟು ಅಂದರೆ 4 ಇಂಚಿಂದ ನಾನು ಸ್ಟೆಪ್ಸ್ ಮಾಡಿದ್ದೀನಿ. ಸರ್ ಇವಾಗ ಲೋಗೋ ಎಲ್ಲ ಸಿಗುತ್ತಾ ಇದು ಸೇಮ್ ಫ್ಲೈಟ್? ಅಂದರೆ ಲೋಗೋ ಡಿಸೈನ್ ಮಾಡಿದ್ದೀನಿ ಸರ್, ನನ್ನ ಕಡೆಯಿಂದ ನನ್ನ ಕೈಯಿಂದ ಖುದ್ದಾರಾಗಿ ನಾನೇ ಇದು ಮಾಡಿದ್ದೀನಿ. ಹಾಗೆಂದ್ರೆ ಇದರ ನೋಡಿ, ನನ್ನ ಡ್ರೈವರ್, ನನ್ನ ಬಾಡಿ ಗಾರ್ಡ್ ಇವನು ಯಾವಾಗ ನನ್ನ ಜೊತೆ ಇರ್ತಾನೆ ನೋಡಿ. ಇದು ಇವನ ಹೆಸರು ಅಗೇಂದ್ರ ಅಂತ ನೋಡಿ. ಇದೇ ನನ್ನ ಲೋಗೋ, ಟೈಗರ್ ಏರೋ ರೆಸ್ಟೋರೆಂಟ್ ಅಂತ. ಇದೇ ನನ್ನ ಲೋಗೋ. ಸೊ ಎಲ್ಲ ಲೋಗೋ ನೋಡಿ, ಇದು ಹೇಳ್ತೀನಿ ನೋಡಿ, ಈ ಲೋಗೋದ ಬಗ್ಗೆ ನಿಮ್ಗೆ ಹೇಳ್ತೀನಿ. ಇದು ಫ್ಲೈಟು, ಇದು ಟೈಗರ್ ಮುಖ. ಇದು ಟೈಗರ್ ಬಂದ್ಬಿಟ್ಟು ಇದ್ರ ಕಡೆ ಕೂತ್ಕೊಂಡಿಲ್ಲ, ಅದು ಸೂರ್ಯ. ಇದು ನಮ್ಮ ಟೈಗರ್ಗೆ ನಾವು ಏನು ಮಾಡಿದ್ವಿ, ಸೂರ್ಯ. ನಮ್ಮ ಸೂರ್ಯ ಹುಡ್ತಾ ಇರೋದು, ನಮ್ಮ ಫ್ಲೈಟ್ ಮಧ್ಯದಲ್ಲಿ ಬರ್ತಾ ಇರೋದು. ಅದೊಂದು ಮಾಡಿ ಇದು ಮಾಡಿರೋದು. ಚೆನ್ನಾಗಿದೆ ಸರ್ ಕಾನ್ಸೆಪ್ಟ್. ಇವೊಂದು ಮುಖ ತೋರಿಸಿದ್ರು. ನೋಡಿ, ಅವರು ಹೇಳ್ತಾ ಇದ್ದಾರೆ. ಇದೊಂದೇ ನನಗೆ ಖುಷಿ, ಬೇರೆ ಏನಿಲ್ಲ. ನನಗೆ ಮಕ್ಕಳು ಬಂದರೆ ಸಾಕು. ಓಕೆ. ಹಾಂ, ಹೌದೌದು. ಫಸ್ಟ್ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ, ಫಸ್ಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಪಾರ್ಕ್ ಹತ್ರ ಇದೆಯಲ್ಲ, ನಾವು ಇಲ್ಲಿ ಗೌರ್ಮೆಂಟ್. ಸರ್ ನೀವು ಎಲ್ಲಿರೋದು? ಬಸವನಪುರ. ಓಕೆ ಸರ್, ನಾವು ವಿಜಯನಗರದಿಂದ ಬಂದಿರೋದು. ನಮ್ಮದು ಪ್ರಾಪರ್ ಬಂದು ಗುಲ್ಬರ್ಗ. ಇಲ್ಲಿ ಎಲ್ಲ ಕೆಲಸ ಮಾಡ್ತೀವಿ ಜಯನಗರಲ್ಲಿ.
ಸೊ ಹಂಗೆ ಒಂದು ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ಕೊಂಡು ಬರೋಣ ಅಂತ ಬಂದೆ. ಮಾಡಿ ಇದೆಲ್ಲ ಇದು ಮಾಡಬೇಕು, ತಿಳಿಬೇಕು, ಹೌದೌದು, ಎಲ್ಲರಿಗೂ ಗೊತ್ತಾಗಬೇಕಲ್ಲ. ಎಲ್ಲರಿಗೂ ಗೊತ್ತಾಗಬೇಕು. ಇನ್ನೊಂದು ಏನಂದರೆ ಪಬ್ಲಿಕ್ ಸಿಟಿ ಆದರೆ ಒಳ್ಳೇದು. ಇದು ಪಾರ್ಕಲ್ಲಿದೆ, ಕಬ್ಬನ್ ಪಾರ್ಕ್. ಹಾಂ ಹಾಂ ಹಾಂ. ಅದರಲ್ಲಿ ಇರೋದು ಏನಪ್ಪ ಅಂದರೆ ಸುಮ್ಮನೆ ನೋಡ್ಬೋದು, ಇದರಲ್ಲಿ ಒಳಗಡೆ ಕೂತ್ಕೊಂಡು ಊಟ ಮಾಡ್ಬೋದು. ಓಕೆ ಓಕೆ. ಡಿಫ್ರೆಂಟ್ ತುಂಬ ಚೆನ್ನಾಗಿದೆ. ಹಾಂ. ಇನ್ನೊಂದು ಏನು ಅಂದರೆ ಮಕ್ಕಳಿಗೆ ಆಟ ಆಡೋಕ್ಕೆಲ್ಲ ತುಂಬ ಫ್ರೀಡಮ್ ಇದೆ. ಓಕೆ. ವೆಹಿಕಲ್ ಪಾರ್ಕಿಂಗ್ ಇದೆ, ಚೆನ್ನಾಗಿದೆ. ಹಾಂ. ಸರ್, ಇವಾಗ ಕಾನ್ಸೆಪ್ಟ್ ಇದೆಲ್ಲ ಇಷ್ಟ ಆಯ್ತಲ್ಲ ನಿಮಗೆ? ಚಿಕ್ಕ ಮಕ್ಕಳದೆಲ್ಲ ಆಟ ಆಡೋದೆಲ್ಲ ತುಂಬ ಇಷ್ಟ ಆಗಿದೆ. ಓಕೆ. ಎಲ್ಲರಿಗೂ ಹಾಂ. ವಯಸ್ಸಾದವರು ಬಂದು ಆರಾಮಾಗಿ ಟೈಮ್ ಪಾಸ್ ಮಾಡ್ಬೋದು. ಓಕೆ. ವಯಸ್ಸಾದವರು ಟೈಮ್ ಪಾಸ್ ಮಾಡ್ಬೋದು, ಏನು ಡಿಸ್ಟರ್ಬೆನ್ಸ್ ಏನಿಲ್ಲ, ಯಾವುದೂ ಡಿಸ್ಟರ್ಬೆನ್ಸ್ ಇಲ್ಲ. ಆಮೇಲೆ ಮೈನ್ ಡ್ರಿಂಕ್ಸ್ ಇಲ್ಲ ಇಲ್ಲಿ ಒಳಗಡೆ, ಹಾಂ. ಅದರಿಂದ ತುಂಬ ಚೆನ್ನಾಗಿದೆ. ಓಕೆ ಓಕೆ. ಎಲ್ಲ ಜನರಲ್ ಆಗಿ ಸೇರ್ಬೋದು. ಆಮೇಲೆ ಈ ಕಡೆ ಎಲ್ಲ ಬರಬೇಕಂದ್ರೆ ಟ್ರಾಫಿಕ್ ಯಾವುದೂ ಇರಲ್ಲ ಅಲ್ವಾ ಸರ್? ಟ್ರಾಫಿಕ್ ಇರಲ್ಲ. ಟ್ರಾಫಿಕ್ ಇರಲ್ಲ. ಒಂದು ಮಕ್ಕಳಿಗೆ ಸೇಫ್ಟಿ ಚೆನ್ನಾಗಿದೆ. ಓಕೆ. ಅದರಿಂದ ಏನು ತೊಂದರೆ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು. ಬ್ರೋ, ಹೇಗೆ ಇಷ್ಟ ಆಯ್ತಾ ನಿಮಗೆ ಫ್ಲೈಟು? ತುಂಬ ಇಷ್ಟ ಆಯಿತು. ನೋಡುವಾಗ ನಮಗೆ ಫ್ಲೈಟ್ ಥರನೇ ಕಾಣ್ತದೆ. ಹಾಂ. ನೀವು ಎಲ್ಲಿಂದ? ನಾವು ಮಂಗಳೂರಿಂದ. ಇಷ್ಟ ಆಯ್ತಾ ನಿಮಗೆ ಫ್ಲೈಟು? ಒಳ್ಳೆ ಮಸ್ತ್ ಇದೆ, ಖುಷಿ ಆಗ್ತಿದೆ ನೋಡಲಿಕ್ಕೆ. ಓಕೆ. ನೀವು ಯಾರ್ಯಾರು ಬಂದಿದ್ದೀರಾ? ನಾವು ಫುಲ್ ಫ್ಯಾಮಿಲಿ. ಓಕೆ. ನೋಡಿರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಆದಷ್ಟು ಮಟ್ಟಿಗೆ ಈ ವಿಡಿಯೋದನ್ನು ಎಲ್ಲರಿಗೂ ಶೇರ್ ಮಾಡಿರಿ. ಸೊ ಶೇರ್ ಮಾಡ್ರೆ ಏನಾಗ್ತಂದ್ರೆ ನಮ್ಮವರೇ ಬೆಳೀತಾರಲ್ಲ, ನಮ್ಮ ಕರ್ನಾಟಕದವರೇ ಬೆಳೀತಾರೆ. ಜೈ ಹಿಂದ್, ಜೈ ಕರ್ನಾಟಕ.